ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫೋರ್ತ್ ಸೆಮ್ BComನ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾವುದು ಅಂದರೆ ರಿಸರ್ಚ್ ಮೆಥಡಾಲಜಿ ಅಂತ ಹೇಳಿ. ಸೊ ಈ ಸಬ್ಜೆಕ್ಟಲ್ಲಿ ಫಸ್ಟ್ ಚಾಪ್ಟರ್ ಬಂದುಬಿಟ್ಟು ಫಂಡಮೆಂಟಲ್ಸ್ ಆಫ್ ರಿಸರ್ಚ್ ಅಂತ ಹೇಳಿ. ಸೊ ಇದರಲ್ಲಿ ನಾನು ಸ್ವಲ್ಪ ಟಾಪಿಕ್ಸ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದು ಬಂದುಬಿಟ್ಟು ಪಾರ್ಟ್ 1 ವಿಡಿಯೋ ಆಗಿದೆ. ಸೊ ಇಲ್ಲಿ ನಿಮಗೆ ಒಂದು ಸಬ್ಜೆಕ್ಟ್ ನೇಮ್ ಹೇಳೋ ಥರನೇ ರಿಸರ್ಚ್ ಮೆಥಡಾಲಜಿ ಅಂತ ಇಲ್ಲಿ ಇರೋದು, ಓಕೆನಾ. ಸೊ ಅದಕ್ಕೆ ಫಸ್ಟ್ ನಾವು ರಿಸರ್ಚ್ ಅಂದರೆ ಏನು ಅಂತ ಹೇಳಿ ನಾವು ಫಸ್ಟ್ ತಿಳ್ಕೊಳ್ಳೋಣ, ಓಕೆನಾ. ಸೊ ರಿಸರ್ಚ್ ಅಂದರೆ ಏನು ಅಂದರೆ it is a scientific or systematic investigation to establish or discover new facts or to verify the existing knowledge ನಾವು ರಿಸರ್ಚ್ ಅಂತೀವಿ. ಅಂದರೆ ಏನು? ಸೊ ರಿಸರ್ಚ್ ಅಂದರೆ ಏನು ಅಂದರೆ ಇದು ಬಂದುಬಿಟ್ಟು ಒಂದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್. ಅಂದರೆ ಏನು? ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಅನ್ನೋದಿರುತ್ತೆ, ಓಕೆನಾ, ರಿಸರ್ಚಲ್ಲಿ. ಸೊ ಯಾಕೆ ಒಂದು ರಿಸರ್ಚ್ ಅನ್ನೋದನ್ನ ನಾವು ಮಾಡಬೇಕು ಅಥವಾ ಯಾಕೆ ಒಂದು ರಿಸರ್ಚ್ ಅನ್ನೋದು ನೆಸಸರಿ ಇದೆ ಅಂದರೆ, ಸೊ ಇವಾಗ ಏನಾದ್ರು ಹೊಸ ಫ್ಯಾಕ್ಟ್ಸ್ಗಳನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡೋದಕ್ಕೆ ಅಥವಾ ನ್ಯೂ ಫ್ಯಾಕ್ಟ್ಸ್ಗಳನ್ನ ಡಿಸ್ಕವರ್ ಮಾಡೋದಕ್ಕೆ ಅಥವಾ ಎಕ್ಸಿಸ್ಟಿಂಗ್ ಫ್ಯಾಕ್ಟ್ಸ್ ಏನಿದೆ ನೋಡಿ, ಆಲ್ರೆಡಿ ಕಂಡುಹಿಡ್ದಿರೋ ಅಂಥ ಒಂದು ಫ್ಯಾಕ್ಟ್ಸ್ ಏನಿದೆಯಲ್ಲ ಅದನ್ನು ವೆರಿಫೈ ಮಾಡೋದಕ್ಕೆ, ವೆದರ್ ಅದು ಕರೆಕ್ಟ್ ಇದೆಯಾ, ರಾಂಗ್ ಇದೆಯಾ, ಅಥವಾ ನ್ಯೂ ಫ್ಯಾಕ್ಟ್ಸ್ ಇದೆಯಲ್ಲ ಅಥವಾ ನ್ಯೂ ಫ್ಯಾಕ್ಟ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ನಾವು ರಿಸರ್ಚ್ ಅನ್ನೋದನ್ನ ಫಾಲೋ ಅಪ್ ಮಾಡ್ತೀವಿ, ಓಕೆನಾ. ಅಂದರೆ ಏನು ರಿಸರ್ಚ್ ಅಂದರೆ ಏನು? ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್. ಏನಕ್ಕೆ ಮಾಡ್ತಾರೆ? ಟು ಎಸ್ಟಾಬ್ಲಿಷ್ ಆರ್ ಡಿಸ್ಕವರ್ ನ್ಯೂ ಫ್ಯಾಕ್ಟ್ಸ್ನ ಡಿಸ್ಕವರ್ ಮಾಡೋದಕ್ಕೆ ಅಥವಾ ಎಕ್ಸಿಸ್ಟಿಂಗ್ ಫ್ಯಾಕ್ಟ್ಸ್ ಅಥವಾ ಎಕ್ಸಿಸ್ಟಿಂಗ್ ನಾಲೆಜ್ ಏನಿದೆಯಲ್ಲ ಅದನ್ನು ವೆರಿಫೈ ಮಾಡೋದಕ್ಕೆ ನಾವು ರಿಸರ್ಚ್ ಅನ್ನೋದನ್ನ ಕಂಡಕ್ಟ್ ಮಾಡ್ತೀವಿ, ಓಕೆನಾ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್ನ ನಾವು ನೋಡೋದಾದರೆ, ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನೆಲ್ಲ ರಿಸರ್ಚ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂದರೆ ಇದೊಂದು ಸಿಸ್ಟಮ್ಯಾಟಿಕ್ ಅಂದರೆ ಏನು? ಇದು ಬಂದುಬಿಟ್ಟು ಪ್ಲ್ಯಾನ್ಡ್ ಆ್ಯಕ್ಟಿವಿಟಿ, ಓಕೆನಾ. ಸೊ ಇದು ಫಸ್ಟೇ ಬ್ಲೂ ಪ್ರಿಂಟ್ ಇರುತ್ತೆ, ಅಂದರೆ ಇಂಥ ಟೈಮಲ್ಲಿ ಇಂಥ ಕೆಲಸ ಮಾಡಬೇಕು ಅಂತ ಹೇಳಿ ಅದೇ ಕೆಲಸನ ಒಂದು ಸಿಸ್ಟಮ್ಯಾಟಿಕ್ ಮ್ಯಾನರಲ್ಲಿ ನಾವು ರಿಸರ್ಚ್ ಅನ್ನೋದನ್ನ ಫಾಲೋ ಅಪ್ ಮಾಡ್ತೀವಿ, ಓಕೆನಾ. ಅದಕ್ಕೆ ಇದು ಸಿಸ್ಟಮ್ಯಾಟಿಕ್ ಅಂತೀವಿ. ಸೈಂಟಿಫಿಕ್ ಅಂದರೆ ಏನು? ಇಲ್ಲಿ ರಿಸರ್ಚ್ ಮಾಡಬೇಕಾದ್ರೆ ಸೈಂಟಿಫಿಕ್ ಮೆಥಡ್ಸ್ ಅಥವಾ ಪ್ರಿನ್ಸಿಪಲ್ಸ್ನ ಯೂಸ್ ಮಾಡಿಕೊಂಡು ನಾವು ರಿಸರ್ಚ್ ಅನ್ನೋದನ್ನ ಕಂಡಕ್ಟ್ ಮಾಡೋ ರೀಸನಿಂದ ಇದು ಬಂದುಬಿಟ್ಟು ರಿಸರ್ಚ್ ಅನ್ನೋದು ಒಂದು ಸೈಂಟಿಫಿಕ್ ಆಗಿರುತ್ತೆ. ನೆಕ್ಸ್ಟು ಎಂಪರಿಕಲ್ ಅಂದರೆ ಏನು? ಬೇಸ್ಡ್ ಆನ್ ಅಬ್ಸರ್ವೇಷನ್ ಅಥವಾ ಎಕ್ಸ್ಪೆರಿಮೆಂಟ್ಸ್. ಅಂದರೆ ಒಂದು ರಿಸರ್ಚ್ನ ನಾವು ಮಾಡ್ತಿದ್ದೀವಿ ಅಂದರೆ ಈ ರಿಸರ್ಚ್ ಕಂಪ್ಲೀಟಾಗಿ ಒಂದು ಅಬ್ಸರ್ವೇಷನ್ ಅಥವಾ ಒಂದು ಎಕ್ಸ್ಪೆರಿಮೆಂಟ್ ಬೇಸಿಸ್ ಮೇಲೆ ನಿಂತಿರುತ್ತೆ. ಅದನ್ನು ನಾವು ರಿಸರ್ಚ್ದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತೀವಿ, ಓಕೆನಾ. ಇದೆಲ್ಲ ನಿಮಗೆ ಮೇ ಬಿ 2 ಮಾರ್ಕ್ಸ್ಗೂ ಕೇಳ್ಬೋದಾದಂಥ ಒಂದು ಕ್ವಶನ್ಸ್ಗಳು, ಓಕೆನಾ. ಸೊ ನೆಕ್ಸ್ಟ್ ನೋಡೋದಾದ್ರೆ ಆಬ್ಜೆಕ್ಟಿವ್. ಸೊ ಹಿಂಗಿರಬೇಕು ಅಂದರೆ ಒಂದು ರಿಸರ್ಚ್ ಬಂದುಬಿಟ್ಟು ಇವಾಗ ನಾವು ಒಂದು ರಿಸರ್ಚ್ನ ಕಂಡಕ್ಟ್ ಮಾಡ್ತಿದ್ದೀವಿ ಅಂದರೆ ಅದು ಪರ್ಸ್ನಲ್ ಬಯಾಸ್ ಇರಬಾರ್ದು. ಅಂದರೆ ಏನಾದ್ರು ಒಂದು ಹೆದರಿಕೆ ಆಗಿರಲಿ ಅಥವಾ ನಮ್ಮ ಒಂದು ಬಯಾಸ್ ಇಲ್ದಂಗೆ ನಾವು ಒಂದು ರಿಸರ್ಚ್ ಅನ್ನೋದನ್ನ ಮಾಡಬೇಕು, ಓಕೆನಾ. ಸೊ ಅದಕ್ಕೆ ಅದು ಆಬ್ಜೆಕ್ಟಿವ್ ಆಗಿರುತ್ತೆ. ನೆಕ್ಸ್ಟು ಅಕ್ಯುರೇಟ್ ಅಂದರೆ ಏನು? ಇವಾಗ ನಾವು ಒಂದು ರಿಸರ್ಚ್ನ ಮಾಡಬೇಕಾದ್ರೆ ಏನೇನೆಲ್ಲ ಡೇಟಾಸ್ನ ಕಲೆಕ್ಟ್ ಮಾಡಿರ್ತೀವಿ ನೋಡಿ, ಅಷ್ಟೂ ಡೇಟಾನು ಕೂಡ ಅಕ್ಯುರೇಟ್ ಇರಬೇಕು, ಅಂದರೆ ಪ್ರಾಪರಾಗಿರಬೇಕು. ಯಾವುದೇ ಒಂದು ಡೇಟಾ ತಪ್ಪಾಗಿ ನಾವು ಕಲೆಕ್ಟ್ ಮಾಡಬಾರ್ದು, ಓಕೆನಾ. ಎಲ್ಲ ಒಂದು ಪ್ರಾಪರ್ ಡೇಟಾ ಅಥವಾ ಕರೆಕ್ಟಾಗಿರೋ ಡೇಟಾನ ನಾವು ಕಲೆಕ್ಟ್ ಮಾಡಬೇಕಾಗುತ್ತೆ. ಟೈಮ್ ಕನ್ಸ್ಯೂಮಿಂಗ್. ಸೊ ರಿಸರ್ಚ್ ಅನ್ನೋದು ಇವಾಗ ಒಂದು ಸೆಕೆಂಡ್ಗೆ ಆಗುವಂಥ ಕೆಲಸ ಅಲ್ಲ, ಇದು ಬಂದುಬಿಟ್ಟು ತುಂಬ ಟೈಮ್ ಕನ್ಸ್ಯೂಮೆನ್ಸ್ ಅನ್ನೋದಾಗುತ್ತೆ. ಹಾಗೆ ಪ್ರಾಬ್ಲಮ್ ಓರಿಯೆಂಟೆಡ್. ಸೊ ರಿಸರ್ಚ್ ಬಂದುಬಿಟ್ಟು ಪ್ರಾಬ್ಲಮ್ ಓರಿಯೆಂಟೆಡ್ ಆಗಿರುತ್ತೆ. ಏನು ಪ್ರಾಬ್ಲಮ್ಗೆ ನಾವು ರಿಸರ್ಚ್ ಅನ್ನೋದನ್ನ ಕಂಡುಹಿಡಿತಿದ್ದೀವೋ ಆ ಪ್ರಾಬ್ಲಮ್ ಬೇಸಿಸ್ ಮೇಲೆ ನಾವು ರಿಸರ್ಚ್ ಅನ್ನೋದನ್ನ ಮಾಡಬೇಕಾಗುತ್ತೆ, ಓಕೆನಾ. ಇಷ್ಟು ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್. ಇನ್ನು ಆಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್ನ ನಾವು ನೋಡೋದಾದರೆ ಏನು ಆಬ್ಜೆಕ್ಟಿವ್ಸ್ ಬೇಸಿಸ್ ಮೇಲೆ ನಾವು ರಿಸರ್ಚ್ ಅನ್ನೋದನ್ನ ಮಾಡ್ತೀವಿ ಅಂದರೆ ಟು ಡಿಸ್ಕವರ್ ದಿ ನ್ಯೂ ಫ್ಯಾಕ್ಟ್ಸ್. ಅಂದರೆ ಏನೋ ನಾವು ಏನಾದ್ರು ಒಂದು ನ್ಯೂ ಫ್ಯಾಕ್ಟ್ಸ್ನ ಅಥವಾ ಏನಾದ್ರು ಒಂದು ಕಂಡುಹಿಡಿಬೇಕು ಅನ್ನೋ ಒಂದು ರೀಸನಿಂದ ರಿಸರ್ಚ್ ಅನ್ನೋದನ್ನ ಮಾಡ್ತೀವಿ. ಅಥವಾ ಟು ವೆರಿಫೈ ದ ಎಕ್ಸಿಸ್ಟಿಂಗ್ ಫ್ಯಾಕ್ಟ್ಸ್, ಅಂದರೆ ಇರೋ ಫ್ಯಾಕ್ಟ್ಸು ಆಲ್ರೆಡಿ ಕಂಡುಹಿಡ್ದಿರೋ ಅಂಥ ಒಂದು ನಾಲೆಜ್ ಏನಿದೆ ಅದು ಕರೆಕ್ಟ್ ಇದೆಯಾ, ರಾಂಗ್ ಇದೆಯಾ ಅಂತ ಹೇಳಿ ವೆರಿಫೈ ಮಾಡೋದಕ್ಕೆ ಮಾಡ್ತೀವಿ. ಸೊ ನೋಡಿ, ಇಲ್ಲಿ ಆಬ್ಜೆಕ್ಟಿವ್ಸು ಮತ್ತು ಮೀನಿಂಗಲ್ಲೂ ಕೂಡ ಸೇಮ್ ಇರೋದು ನಾವು ಇಲ್ಲಿ ರಿಪೀಟ್ ಮಾಡಿರೋದು. ಇಲ್ಲಿ ರಿಸರ್ಚಲ್ಲಿ ಇಲ್ಲಿ ಏನೂ ಕೂಡ ಚೇಂಜಸ್ ಆಗಲ್ಲ, ಎಲ್ಲನೂ ಕೂಡ ಸಿಸ್ಟಮ್ಯಾಟಿಕ್ಕು, ಸೈಂಟಿಫಿಕ್ಕು ಇದನ್ನೇ ಬರ್ತಾ ಹೋಗುತ್ತೆ, ಓಕೆನಾ. ಇದು ಸೆಕೆಂಡ್ ಆಬ್ಜೆಕ್ಟಿವ್. ಇನ್ನು ನೆಕ್ಸ್ಟ್ ಆಬ್ಜೆಕ್ಟಿವ್ ನಾವು ನೋಡೋದಾದರೆ,
ಸೊ ನೋಡಿ ನೆಕ್ಸ್ಟ್ ಆಬ್ಜೆಕ್ಟಿವ್ ಬಂದುಬಿಟ್ಟು ಟು ಸಾಲ್ವ್ ಅ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅಂದರೆ ಏನಾದ್ರು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಏನಾದ್ರು ಆಗ್ತಿದೆ ಅಂದರೆ ಆ ಪ್ರಾಕ್ಟಿಕಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೂ ಕೂಡ ನಾವು ರಿಸರ್ಚ್ ಅನ್ನೋದನ್ನ ಮಾಡ್ತೀವಿ. ಅಥವಾ ಟು ಡೆವಲಪ್ ದಿ ನ್ಯೂ ಕಾನ್ಸೆಪ್ಟ್, ನಾನು ಆಗಲೇ ಹೇಳ್ದಂಗೆ ಒಂದು ರಿಸರ್ಚ್ನ ಮಾಡಬೇಕಾದ್ರೆ ನಾವು ಒಂದು ನ್ಯೂ ಕಾನ್ಸೆಪ್ಟ್ನ ಅಥವಾ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ ಏನಿದೆ ಅದನ್ನು ವೆರಿಫೈ ಮಾಡೋದಕ್ಕೆ ಅಥವಾ ನ್ಯೂ ಫ್ಯಾಕ್ಟ್ಸ್ನ ಕಂಡುಹಿಡಿಯೋದಕ್ಕೆ ರಿಸರ್ಚ್ ಅನ್ನೋದನ್ನ ಮಾಡ್ತೀವಿ. ಟು ಇಂಪ್ರೂವ್ ಡಿಸಿಷನ್ ಮೇಕಿಂಗನ್ನು ಪ್ರಾಪರಾಗಿ ಇಂಪ್ರೂವ್ ಮಾಡೋದಕ್ಕೋಸ್ಕರ ರಿಸರ್ಚನ್ನು ಮಾಡ್ತೀವಿ. ಟು ಎಕ್ಸ್ಪ್ಯಾಂಡ್ ನಾಲೆಜ್ ಇನ್ ಅ ಪರ್ಟಿಕ್ಯುಲರ್ ಫೀಲ್ಡ್ ಅಂದರೆ ನಮ್ಮ ಒಂದು ನಾಲೆಜ್, ಇವಾಗ ನನಗೆ ಯಾವ್ದ್ರ ಬಗ್ಗೆ ಯಾರು ಇಂಟ್ರೆಸ್ಟ್ ಇದೆ ಅಂದರೆ ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನನ್ನ ಒಂದು ನಾಲೆಜ್ ಏನಿದೆಯಲ್ಲ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಈ ರೀಸನ್ಸ್ಗೆ ಅಥವಾ ಈ ಆಬ್ಜೆಕ್ಟಿವ್ ಬೇಸಿಸ್ ಮೇಲೆ ನಾವು ರಿಸರ್ಚನ್ನು ಮಾಡ್ತಾ ಹೋಗ್ತೀವಿ. ಓಕೆನಾ, ಇಷ್ಟು ಕೂಡ ಒಂದು ಮೀನಿಂಗು, ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಆಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್ ಆಗಿದೆ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.